ಕೂತಿದ್ರ ಅಜ್ಜಿ. ಸಾರಿ ಗೋವಿಂದ, ನನಗೆ ಸೈಕಲ್ ಓಡ್ಸಕ್ ಮಾತ್ರ ಗೊತ್ತು, ಹತ್ತ ಕೇಳಿ ಗೊತ್ತಿಲ್ಲ ಅಂತ ನೀನು ಗೊತ್ತಿಲ್ವಾ? ಅಯ್ಯೋ, ತುಂಬಾ ಪೆಟ್ಟಾಯ್ತಾ? ಅಯ್ಯವನವನ ಈ ಪೆಟ್ಟಿಂದಿರ್ತೈತಿ, ನಾಳೆ ಹೋಗ್ತೇನೆ ಬಿಡ ಗಿರೀಶ. ಆದ್ರ ಮುಂದೆ ಬರೋ ಕಷ್ಟ ನೆನೆಸ್ಕೊಂಡ್ರ ನನ್ನ ಎದಿ ಧಸಕ್ಕಂತೈತಿ. ಯಾಕೆ ಗೋವಿಂದ, ಏನಾಯ್ತು? ಎಸ್ ಐ ಕೋಪ ಬಂದು ಎದ್ದೋತದ್ವ ನನ್ನ ಬಾರಿಸ್ತಾರೆ ಅಂತೀಯಾ? ಅವೆಲ್ಲ ಬಾಯ ಹೇಳೋ ವಿಷಯ ಅಲ್ಲ, ಒಳಗೆ ಹೋಗಿ ನೋಡು, ನಿನ್ಗ ಗೊತ್ತಾಗ್ತೈತಿ. ತುಂಬಪ್ಪ, ಸಿದ್ದಪ್ಪ, ರಂಗ, ಚೆನ್ನ, ಯಾಕ್ರಯ್ಯ ಈಗ ಸಸ್ಪೆನ್ಸ್ ಅಲ್ಲಿ ನಾನು ಸಾಯಿಸ್ತಾ ಇದ್ದೀರಾ? ಏನಾಯ್ತು ಅಂತ ಬಾಯ್ ಬಿಟ್ಟು ಹೇಳ್ರಯ್ಯ. ನನ್ನನ್ನೇನೋ ಕೆಲಸದಿಂದ ಡಿಸ್ಮಿಸ್ ಮಾಡ್ದಾಗೆ, ಇಲ್ಲ ನಾನು ಯಾವ ಮರ್ಡ್ರಿ ಕೆಲಸ ಸಿಕ್ಕಾಕೊಂಡ್ರಾಗ ನೀವೆಲ್ಲ ನನ್ನ ನೋಡ್ತಾ ಇದ್ದೀರಲ್ರಯ್ಯ. ಏನಾಯ್ತು ಅಂತ ಹೇಳಯ್ಯ. ಇಂಥ ಸಮಯದಲ್ಲಿ ನಿನ್ ಗುಂಡಿಗೆ ನಾ ಗಟ್ಟಿ ಮಾಡ್ಕೊ. ಗಿರಿ, ನಿನ್ನ ಎಸ್ ಐ ಕರೀತಾ ಇದ್ದಾರೆ. ಸತ್ತಲ್ಲಪ್ಪ ದೇವ್ರೆ, ಇವತ್ ನಮ್ಮ ಎಸ್ ಐ ಅವ್ರ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡ್ ಬಂದಿರ್ತಾರೆ. ಹೋಗಿ ಹೋಗಿ ಆ ಕೋಪ ನನ್ನ ಮೇಲೆ ತೋರಿಸ್ತಾರಲ್ಲ ಶಿವನೇ. ಸಾರ್, ತಡವಾಗಿ ಬಂದಿದ್ದಕ್ಕೆ ನನಗೆ ಕ್ಷಮಿಸಿ ಸರ್. ಕಾರ್ಪೊರೇಷನ್ ಲಾರಿನೋ BTS ಬಸ್ಸು ನಿನ್ನ ಸೈಕಲ್ಗೆ ಅಡ್ಡ ಬಂದಿರಬೇಕು. ಅದಕ್ಕಿಂತಲೂ ಹೆಚ್ಚಾಗಿ ಪ್ರತಿ ರೋಡ್ನಲ್ಲೂ 25 ಹಂಸ ಹಾಕಿರ್ತಾರೆ. ಅದನ್ನೆಲ್ಲ ದಾಟ್ಕೊಂಡು ಹೇಗೋ ಬಂದಿಲ್ಲ. ಆದ್ರೂ ನಾನೇನೋ ಕ್ಷಮಿಸ್ತೀನಿ. ಆದ್ರೆ ಆ ದೇವರೇ ನಿನ್ನ ಭಾಗಕ್ಕೆ ವಕ್ರ ದೃಷ್ಟಿ ಬೀರಿ ಬಿಟ್ಟಿದಾರಲ್ಲಪ್ಪ. ಏನಾಯ್ತು ಸರ್? ಇನ್ನೇನಾಗಬೇಕು, ನನ್ನ ಬಾಯಲ್ಲಂತೂ ಹೇಳೋಕ್ ಆಗ್ತಾ ಇಲ್ಲ, ನೀನೇ ನೋಡು. SP ಮನೆ ಡ್ಯೂಟಿ ಮಾಡೋದು ಯಾರು ಅಂತ ಪ್ರತಿದಿನದ ಹಾಗೆ ಲಾಕಪ್ ನಲ್ಲಿರೋ ಕೈದಿನ ಕರೆಸಿ ಲಾಟ್ರಿ ಎಚ್ಚದ್ವಿ. ಇವತ್ತು ನಿನ್ನ ಹೆಸರು ಬಂದು ಬಿಡ್ತಲ್ಲೋ ಗಿರೀಶ. ಎಂತ ಮಧುರವಾದ ಮಾತಾಡಿದ್ರಿ ಸರ್. ನನ್ನನ್ನ SP ಮಾಡಿದಷ್ಟು ಅಲ್ಲ, ನಿಮ್ಮನ್ನ SP ಮಾಡಿದಷ್ಟು ಸಂತೋಷ ಆಗ್ತಿದೆ ಸರ್ ನನಗೆ. ಗಿರೀಶ ಸರ್, SP ಅವ್ರ ಹೆಂಡತಿ ವಿಷಯ ನಿನಗೆ ಗೊತ್ತಿದೆ ತಾನೇ? ಇದು ಬಟ್ಟೆ ಒಗೆ ಪದ್ಧತಿನಾ? ಇದಿಷ್ಟೇನಾ? ನೋಡು, ನಾನ್ ಎಂಥವಳು ಅಂತ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಸಿಟ್ಟು ಬಂದ್ರೆ ಸಿಗದ್ ಹಾಕಿ ನಿನ್ನ ತೋರಣ ಕಟ್ಬಿಡ್ತೀನಿ, ಹುಷಾರ್. ಆಕೆ ಹತ್ರ ಹೇಗೋದು ಮಹಾ ಕಷ್ಟ. ಕೋಪಿಷ್ಟೆ, ದುರಹಂಕಾರಿ, ಕಟ್ಕೊಂಡು ಗಂಡನ್ನೇ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಇದು ತಿಂಡಿನಾ? ಮಾಮ, ಏನಿದು? ನಾನು ರಾವ್ ಬಹದ್ದೂರ್ ವಂಶದಲ್ಲಿ ಹುಟ್ಟೋಳು. ನಮ್ಮನೇಲಿ ಇಂತ ಹೊಲಸ್ ತಿಂಡಿನ ನಾಯಿ ಕೂಡ ಮುಟ್ಟೋದಿಲ್ಲ. ನನ್ನ ಟೇಸ್ಟ್ ಪ್ರಕಾರ ಮಾಡೋದಾದ್ರೆ ಮಾಡು, ತಿಳಿತಾ? ಆ ಮಹಾತಾಯಿ ಹತ್ರ ಅಷ್ಟೊಂದು ಕಷ್ಟ ಅನುಭವಿಸ್ತೀಯಾ? ಒಳ್ಳೆ ಮಾತಾಡಿದ್ರಿ ಸರ್. ಒಳ್ಳೆಯವ್ರಾಗ ಮಾಡ್ಕೊಳ್ಳೋ ಒಳಸಂಚು ತಿಳ್ಕೊಂಡಿರ್ಬೇಕು ಸರ್. ಹೆಂಗಸರು ಮನ್ಸು ಅಂದ್ರೆ ಬೆಣ್ಣೆ ತರ. ನೀವು ಆಶೀರ್ವಾದ ಮಾಡಿ, ನಾನು ಹ್ಯಾಕ್ ಕೆಲಸ ಅಂತ ಗೆದ್ಕೊಂಡ್ ಬರ್ತೀನಿ ನೋಡಿ. ಗುರು, ಬೇಗ ಬಾ, ಅರ್ಜೆಂಟು. ಏನಂತ ಆತ್ರ? ಇರು ಬರ್ತೀನಿ. ಬೇಗ ಬಾ ಅಂದ್ರೆ. ಏನು ಅಷ್ಟು ಅರ್ಜೆಂಟು? ಬಾ ಗುರು, ಕೂತ್ಕೋ. ಈಗ ಹೇಳು ಗುರು, ನನ್ನೊಂದು ಮಾತು ನಡ್ಸ್ಕೊಡ್ತೀಯಾ? ಇಲ್ಲಪ್ಪ, ನಾನ್ ನಡ್ಸ್ಕೊಡಲ್ಲ. ಆಮೇಲೆ ನನ್ನ ಪ್ರೇಮ್ಸು ಅಂತನೋ, ಮದುವೆ ಮಾಡ್ಕೊಂತಾನೋ, ಇಲ್ಲ ತಾಯಿ ಮಾಡೋಂತಾನೋ, ನಾಯಿ ಮಾಡೋಂತಾನೋ, ಅಯ್ಯಪ್ಪ ದುಂಬಾಲ್ ಬಿದ್ದು ಬಿಡ್ತೀಯ. ಅದೆಲ್ಲ ಏನೂ ಇಲ್ಲ. ಒಂದ್ಸರಿ ನಿನ್ ತಲೆ ಕೂದಲಲ್ಲಿ ಬೆರಳು ಆಡಿಸ್ಬೇಕು ಅಂತ. ಏನು? ಏನಿಲ್ಲ, ಕತೆ ಕಾದಂಬರಿಯಲ್ಲಿ ನಾಯಕ ಈ ತರ ಕೂತಿರ್ತಾನೆ. ನಾಯಕಿ ಅವನ್ ತಲೆ ಕೂದಲ್ ಬೆರಳು ಆಡಿಸ್ತಾ ಇದ್ರೆ ಬಹಳ ಮಜವಾಗಿರುತ್ತೆ ಅಂತ ಬರ್ದಿದ್ದಾರೆ. ಅದಕ್ಕೆ ಸರಿ ಸರಿ, ಸದ್ಯ ಗೆದ್ದೆ. ಎಷ್ಟೊಂದು ಮಣ್ಣು. ಆ ಮಣ್ಣನ್ನೇ ನಿನ್ ಮೊದಲನೇ ತಿಂಗಳು ಸಂಬಳ ತರ ಫೀಲ್ ಮಾಡ್ಕೋತಿದ್ಯಾ? ಗೊತ್ತಿಲ್ಲ ಗುರು, ಹೆಣ್ಣು ಗಂಡಿನ ತಲೆ ಸೌರೋದೆ ಈ ಚಿಟಿಕೆ ಮಣ್ಣಿಗೋಸ್ಕರ. ಗಂಡಿನ ತಲೆಯಲ್ಲಿ ಸಿಗೋ ಈ ಚಿಟಿಕೆ ಮಣ್ಣು ಹೆಣ್ಣಿನ ಜೀವನಕ್ಕೆ ಬೆಟ್ಟದಂತ ದೀಪ ಆಗುತ್ತೆ, ಗೊತ್ತಾ? ಹೆಣ್ಣು ಆಸೆ ಪಡೋದು ತಲೆ ಕೂದಲಿ ಮಣ್ಣು ಇಟ್ಕೊಂಡಿರೋನ, ತಲೆ ಒಳಗಡೆ ಜೇಡಿ ಮಣ್ಣು ಇಟ್ಕೊಂಡಿರೋನಲ್ಲ. ನಿನ್ ಹುಚ್ಚಾನಂದದಿಂದ ಇಂಥ ವಿಷಯ ಅಡಗಿದ್ಯಾ? ದಿನ ಕಟಿಂಗ್ ಮಾಡಿಸ್ಕೋಬೇಕು ಅಂತ ತಿಂಗಳಿಂದ ತಲೆಗೆ ಎಣ್ಣೆ ಹಾಕ್ತಾರನ್ನ ನಿನ್ಗೆ ಮಣ್ಣಿನ ಭಾಗ್ಯ ಸಿಕ್ತ ಹೊರತು ನನಗ್ ಬುದ್ಧಿ ಇಲ್ಲ ಅಂತಲ್ಲ. ಗೊತ್ತಾಯ್ತು, ನಾ ಬರ್ತೀನಿ. ಅಯ್ಯೋ, ನಿನ್ ಮನೆ ಕಾಯೋಗ. ನಿನಗೆ ಸಮ್ಮರ್ ಕಟಿಂಗ್ ಅಲ್ಲಿ ಮಾತ್ರ ಅಲ್ಲದೆ ಸಂಗೀತದಲ್ಲೂ ಪ್ರವೇಶ ಇದೆ ಅಂತ ಆಯ್ತು. ಏನೇನ್ ಹೆಸರು? ಅವತಾರಿ ಲೋಕಯ್ಯ. ಈ ಲೋಕನ ನಿಂದೇನಯ್ಯ? ಹಾಗನ್ಸೋ ತಿಳ್ಕೋಬಹುದು. ಈ ಲೋಕದಲ್ಲಿ ನಮ್ಮಂತ ಜಾಸ್ತಿ ಇರೋದು. ಅಂದ್ರೆ ಸರ್ಕಾರಿ ಖಜಾನೆ ಲೂಟ್ ಮಾಡೋರು, ಕಾಲೇಜ್ ಸೀಟ್ ನ ಚೌರ ಮಾಡೋರು ಇದಾರೆ ಅಂತ ಆಯ್ತು. ಗೊತ್ತಿನಂತ ಮಾತಾಡಿದೆ ಕಣಯ್ಯ. ಟಿವಿ ಸಾಮಾನ್ಯವಾಗಿ ಸೆಲೂನಲ್ಲಿ ರೇಡಿಯೋ ನ್ಯೂಸ್ ಪೇಪರ್ ಇರುತ್ತೆ ಅಂತ ನನಗೆ ಗೊತ್ತಿತ್ತು. ಈ ಮಧ್ಯೆ ಟಿವಿ ಕೂಡ ಇಡ್ತಾ ಇದ್ದೀರಾ? ಕಾಲಹರಣಗದೆಲ್ಲ ಒಳ್ಳೇದೆ ಅಂತ ಇಟ್ಕೋ.
ಆ ಖರ್ಚು ಕೂಡ ನಮ್ಮೇಲೆ ಹಾಕ್ತೀರಾ? ಏನಾಯ್ತೆ ನಿನ್ಗೆ? ಈಗ ನಾನೇನಂದೆ ಅಂತ? ಏನು ಅನ್ಬೇಡಿ, ವಾರ್ತಾ ಸಮಯ ಕೇಳಬೇಕು. ನಮಸ್ಕಾರ. ಮುಖ್ಯಾಂಶಗಳು. ಕಳೆದ ವಾರ ಬ್ರಿಟನ್ನಿಗೆ ಭೇಟಿ ನೀಡಿದ ರಾಷ್ಟ್ರಪತಿಗಳು ಏನ್ ಆಶ್ಚರ್ಯ, ನಿನ್ನ ಟಿವಿನಲ್ಲಿ ಇಂಥ ಅಪ್ಸರೇನಾ? ಇದೇನ್ ಕನಸು ನನಸು? 100ಕ್ಕೆ 150 ಮಾರ್ಕ್ ಕೊಡಿ ಅಂತ ಫೇಸು, 200 ಮಾರ್ಕ್ ಕೊಡಿ ಅಂತ ಕಣ್ಣು, 300 ಮೂಗು, 400 ರೇಂಜ್ ನಲ್ಲಿ ಬಾಯಿ, ಇನ್ನು ತೊಂಡೆ ಹಣ್ಣಿನಂತ ತುಟಿಗಳಿಗೆ. ಸಾಕ್ ನಿಲ್ಸಯ್ಯ, ನಾನು ಅವಾಗಿಂದ ನೋಡ್ತಾನೆ ಇದ್ರೆ ಆ ಹುಡುಗಿನ ಹೋಗ್ತಾ ಇದ್ರೆ ನಿನಗೆ ಆವೇಶ ಹೆಚ್ಚಾಗ್ತಾ ಇದೆಯಲ್ಲ? ಏನ ಕೆಕ್ಕರ್ಸ್ಕೊಂಡು ನೋಡ್ತಾ ಇದೀಯಾ? ಏನೋ ನೀನ್ ನೆಂಟ್ರಿದ್ದಾಗೆ. ಇದ್ದಾಗಲ್ಲ, ನನ್ನ ತಂಗಿ ನಮ್ಮ ಅಮ್ಮನ ಹೊಟ್ಟೆಯಲ್ಲಿ ನನಗೋಸ್ಕರ ನಾನು ಆದ್ಮೇಲೆ ಹುಟ್ಟಿದ ನನ್ನ ಸ್ವಂತ ತಂಗಿ. ಸಾಕ? ಹೌದಾ? ಅನ್ಕೊಂಡೆ, ಅವಳ ಮುಖ ನೋಡ್ತಿದ್ದಾಗ ನಾನು ಅನ್ಕೊಂಡೆ ಒಳ್ಳೆ ಅಚ್ಚುಡ್ದಾಗಿದೆ. ಇಷ್ಟು ಗೊತ್ತಂದು ರಿಸರ್ವೇಶನ್ ಕೊಟ್ಟನಾ? ಅಲ್ಲ, ಓಪನ್ ಕಾಂಪಿಟೇಷನ್ ಆಗಿರೋದ್ರಿಂದ ಯೂನಿವರ್ಸಿಟಿ ಕೊಟ್ಟರು ಗೋಲ್ಡ್ ಮೆಡಲ್ ನ ಕುತ್ತಿಗೆ ಹಾಕೊಂಡು ಈ ಕೆಲಸ ಮಾಡ್ತಿದ್ದೀನಿ. ನಿನಗ್ ಕೆಲಸ ಸಿಗದೆ ಇದ್ರೆ ಏನಂತೆ? ನಿನ್ನ ತಂಗಿ ಟಿವಿಯಾಗಿ ಸಂಪಾದನೆ ಮಾಡ್ತಿದ್ದಾಳ. ನನಗೂ ನನ್ನ ಹೆಂಡತಿಗೂ ರೋಟಿ ಕಪಡ ಮಕಾನೆಲ್ಲ ಅವಳೇ ನೋಡ್ಕೋತಾಳೆ. ಗಂಡಸ್ ಕಾಸು ಬಿಟ್ರೆ ಸಾಕ, ಇನ್ನು ಎಷ್ಟೆಷ್ಟು ಖರ್ಚಿರುತ್ತೆ ಏನ್ ಕತೆ? ಬೀಡಿ, ತುಂಡು, ಗುಂಡು, ನಿರೋಧ್. ಕೊನೆಗೆ ಆ ಒಗ್ಗರಣೆ ಯಾಕೆ? ನಾನಿರೋ ಸ್ಪೀಡ್ಗೆ ಫ್ಯಾಮಿಲಿ ಪ್ಲಾನಿಂಗ್ ಅವ್ರು ನಾನು ಅರೆಸ್ಟ್ ಮಾಡಬಾರ್ದು ಅಷ್ಟೇ. ಇವತ್ತಿಗೆ ನನ್ನ ಕೋಟ ಮುಗೀತು, ನನ್ನ ಹಣ ಬಿಸಾಕಿ ಬರ್ತೀನಿ. ಶಕ್ತಿ. ಕೆಂಗಲ್ ಹನುಮಂತಯ್ಯ ಅವ್ರು ಕಟ್ಸಿರೋ ಇಂಥ ಸುಂದರವಾದ ವಿಧಾನಸೌಧ ಭಾರತದಲ್ಲೇ ಬೇರೊಂದಿಲ್ಲ. ಇದು ನಮ್ ಕರ್ನಾಟಕದಲ್ಲಿರೋದು ಹೆಮ್ಮೆ ಪಡುವಂತ ವಿಷಯ. ಅಷ್ಟೇ ಅಲ್ವೇ, ಇದ್ರ ಒಂದೊಂದು ಕಲ್ಲುಗಳನ್ನು ಎತ್ತಿಟ್ಟು ಶ್ರಮ ಪಟ್ಟಿರೋದು ಖೈದಿಗಳಂತೆ. ಹೌದಾ? ಹಾಗಾದ್ರೆ ಇದ್ರ ಮುಂದೆ ನಿಂತ್ಕೊಂಡು ಒಂದು ಸ್ಟಿಲ್ ತಗೊಳ್ಳೋಣ. ಓ ಶೂರ್. ಮೊದಲು ನಾನ್ ನಿಂತ್ಕೋತೀನಿ, ನೀ ತೆಗಿ. ಓಕೆ, ನಿಂತ್ಕೋ. ರೆಡಿ? ನೀ ನಕ್ರೆ ಮುತ್ತೆ ಉದ್ರೋದಿಲ್ಲ, ಸ್ವಲ್ಪ ನಗೆ. ಇಲ್ಲಿ ಕೋಟೆ ಮೇಲಿರೋ ಕೋತಿ ತರ ಇದೆಯಾ? ನೀನ್ ತೆಗಿಯಕ್ ಬಂದ್ರೆ ತಾನೇ. ವಂಜ, ನಾವಿಬ್ರು ನಿಂತ್ಕೊಂಡಿದ್ರ ಮುಂದೆ ಸ್ಟಿಲ್ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ತೆಗಿಯೋರು ಯಾರು? ಹೌದಲ್ವಾ? ಹೇ ಮಿಸ್ಟರ್ ವನಜಾ, 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 ವನಜಾ. ನಾನಾ? ಹಾ, ನೀವೇ ಬನ್ನಿ. ಅಯ್ಯೋ, ನನ್ನಿಂದ ಏನ್ ಸಹಾಯ ಬೇಕು ಹೇಳಿ? ಸ್ವಲ್ಪ ವಿಧಾನಸೌಧ ತೆಗೆದುಕೊಡ್ತೀರಾ? ಓ ಲೈ, ಹುಡುಗಿ ಕೇಳುದು ಅಂತ ವಿಧಾನಸೌಧ ತಕ್ಕೊಡಕ್ಕಾಗುತ್ತೇನೋ? ಗೂಬೆ. ಆ ಕೆಲಸ ನಿಮ್ ಕೈಯಿಂದ ಆಗಲ್ಲ ಬಿಡಿ. ನಾವಿಬ್ರು ಅಲ್ಲಿ ನಿಂತ್ಕೋತೀವಿ, ಒಂದ್ ಫೋಟೋ ತೆಗೆದುಕೊಡ್ತೀರಾ? ಬನ್ನಿ ನಿಂತ್ಕೊಳ್ಳಿ. ಬನ್ನಿ, ನಾನ್ ತಗೊಡ್ತೀನಿ, ಬನ್ನಿ. ಏನೇ ಹುಡುಕ್ತಿದ್ಯಾ? ಅಮ್ಕದಲ್ಲಿ ಅಂತ ಎಲ್ಲ ಮುಗ್ಬೇಕು ಅಂತ ಒಂಚೂರು ಗೊತ್ತಾಗಲ್ಲ. ಅಲ್ಲೇ ಮೇಲೆ ಇದೆ ನೋಡಿ. ಓಹ್, ಮೇಲ್ ಅಮುಕ್ಬೇಕಾ? ಹಾ, ಅಲ್ಲೇ. ರೆಡಿ? ಅಮುಕ್ತಾ ಇದ್ದೀನಿ. ರೆಡಿ? ಅಮುಕ್ತೆ. ತಗೊಳ್ಳಿ. ಥ್ಯಾಂಕ್ ಯು. ಚೆನ್ನಾಗಿದೆ ಅಲ್ವಾ? ಟಿವಿಲಿ ಸಮಾಚಾರ ಓದೋ ಈ ವನಿಜಾ ಅಂದ್ರೆ ನನಗೆ ಬಹಳ ಇಷ್ಟ. ನಾನು ಅವ್ರ ಫ್ಯಾನು. ಜೊತೆ ನಂದು ಒಂದು ಫೋಟೋ. ಹಾ, ನಿಂತ್ಕೊಳ್ಳಿ. ರೆಡಿ? ರೆಡಿ? ಐ ಬೊಂಬಾಟ ಇದೀರಿ ಜೋಡಿ. ಫೋಟೋ. ಬಾಸಿಕಾರ ಹೋಗೋಣ. ಸುಂದ್ರಿ ಗುರು, ಏನ್ ಗುರು ಇಷ್ಟು ಧೈರ್ಯವಾಗಿ ನನ್ ರೂಮ್ ಬಂದ್ಬಿಟ್ಟೆ? ನಾನ್ ರೇಪ್ ಮಾಡ್ತೀನಿ ಅಂತ ಭಯ ಇಲ್ವಾ? ಅದೆಲ್ಲ ಏನಿಲ್ಲ. ಮತ್ತೆ ನೀನ್ ಗಂಡಸ್ತಾನ ಜ್ಞಾಪಕ ಬಂತ? ಚಿಚಿ, ಸದಾಶಿವನ್ಗೆ ಯಾವಾಗಲೂ ಅದೇ ಜ್ಞಾನ ಅಂತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ? ಟಿವಿಲಿ ಪೊಲೀಸ್ ಪೆರೇಡ್ ತೋರಿಸ್ತಾರೆ, ಅದನ್ನ ನೋಡೋಣ ಅಂತ ಬಂದೆ. ಏನ್ ಗುರು, ಇಷ್ಟೊಂದು ಡ್ಯೂಟಿ ಮೈಂಡೆಡ್ ಆದ್ರೆ ಹೇಗೆ? ಮೈಕೈ ತುಂಬಿಕೊಂಡಿರೋ ಪ್ರಾಯ ದುಡುಗಿ ಎದುರಿಗಿರುವಾಗ ಹಾಳಾದ ಪೆರೇಡ್ ನೋಡ್ತೀನಿ ಅಂತೀಯಲ್ಲ. ಇದು ಬರೀ 10 ನಿಮಿಷ ಅಷ್ಟೇ. ಆದ್ರಿಂದ ಟಿವಿ ನೋಡೋದ್ರಿಂದ ಏನ್ ಬಂತು ಭಾಗ್ಯ? ಆ 10 ನಿಮಿಷದಲ್ಲಿ ಎಷ್ಟೊಂದು ಮುತ್ತಿನ ಭಾಗ್ಯ ಪಡಿಬಹುದು. ಕಮಾನ್. ಅಯ್ಯೋ, ಟೈಮ್ ಆಯ್ತು. ನಿನಗೂ ನನಗೂ ಸರಿ ಬರಲ್ಲ. ನನ್ನ ದಾರಿ ನಾನು ನೋಡ್ಕೊಂತೀನಿ. ಯಾವತ್ತಾದ್ರೂ ಒಂದಿನ ನೀನ್ ನನ್ನ ದಾರಿ ಬಂದೇ ಬರ್ತೀಯ. ಸಾರ್,
ಏನ್ ಸರ್ ಏನ್ ಬೇಕಾಗಿತ್ತು? ಸರ್ ನನ್ಗೆ ಅರ್ಜೆಂಟ್ ಒಂದು ಕಲರ್ ಟಿವಿ ಬೇಕು ಸರ್. ಯಾವ ಕಂಪ್ನಿದ್ ಬೇಕಾಗಿತ್ತು? ಅಯ್ಯೋ ಸರ್, ಯಾವ ಕಂಪ್ನಿದು, ಯಾವ ಮಾಡ್ಲು, ಯಾವ ಸೈಜ್ ಅಂತ ಕೇಳಿ ನಾನು ಟೈಮ್ ವೇಸ್ಟ್ ಮಾಡ್ಬಿಡಿ ಸರ್. ನಿಮ್ಮ ಅಂಗಡಿಲಿರೋ ಎಲ್ಲ ಟಿವಿನೂ ಆನ್ ಮಾಡಿ ಸರ್. ಕವರ್ ಸರ್, ಪ್ಲೀಸ್ ಬಿ ಕ್ವಿಕ್. ರಾಜಾ, ನಮಸ್ಕಾರ. ನಗರದಲ್ಲಿ ಇಂದು ಪರೇಡ್ ಮೈದಾನದಲ್ಲಿ ಪೊಲೀಸ್ ಪರೇಡ್ ನಡೆದು ಮನುಜ ನಗರಕ್ಕೆ ಉತ್ಸಾಹ ನೀಡಿದೆ. ಎಷ್ಟೊಂದು ಮನುಜ. ಸ್ವಾತಂತ್ರ್ಯ ದಿನದ ಈ ಸಂದರ್ಭದಲ್ಲಿ ರಾಜ್ಯಪಾಲ, ಮೈ ಸ್ವೀಟ್ ಹಾರ್ಟ್ ಮುದ್ದ ಕಾಣ್ತಾವಳೆ. ಅಯ್ಯೋ ಔಷಧಿ ಆಚೆ ತಳ್ಳೋ. ಚಪ್ಪಲಿ ಕಣಯ್ಯ, ನನ್ನ ಮನೆಯ ಕಣಯ್ಯ. ಸರ್, ಯಾರು ಬೇಕಾಗಿತ್ತು? ನ್ಯೂಸ್ ರೀಡರ್ ವನಿಜ. ಬಂದು ಕೆಲಸ ಪರ್ಸನಲ್. ಅವ್ರು ನಿಮ್ಗೆ ಏನಾಗ್ಬೇಕು? ಈಗ ಅರ್ಥ ಆಗಿರ್ಬೇಕಲ್ಲ. ಓ, ಮಿಸ್ಟರ್ ಲಕ್ಷ್ಮಣ್. ಎಸ್ ಸರ್, ಇವ್ರನ್ನ ಕರ್ಕೊಂಡೋಗಿ ಒಂಜಾ ಅವ್ರನ್ನ ಮೀಟ್ ಮಾಡಿಸಿ. ಬನ್ನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ, ಕರಿತೀನಿ. ಮೇಡಮ್, ನಿಮ್ಮನ್ನು ಹುಡುಕೊಂಡು ಅವ್ರು ಬಂದಿದ್ದಾರೆ. ಅವರು ಅಂದ್ರೆ ಅಣ್ಣನಾ? ಅಲ್ಲ, ನಿಮ್ಮವರು. ಯಾರ್ ನೀವು? ನಾನೇ, ವಿಧಾನಸೌಧ. ಏನ್ರಿ ಇದೆಲ್ಲ? ಫ್ಯಾನ್ಸ್ ಅಭಿಮಾನಿಗಳು ಅಂತ ಬರ್ತೀರಾ, ದಾಕ್ಷಿಣಿಗೋಸ್ಕರ ಫೋಟೋ ತೆಗೆಸ್ಕೋತೀರಾ, ಕೊನೆಗೆ ಈ ತರ ವೇಷದಲ್ಲಿ ಬಂದು ಕಾಡ್ತೀರಾ. ನಿಮ್ಮನ್ನ ಸ್ಕೌಂಡರ್ ಮ್ಯಾನರ್ಸೇ ಇಲ್ಲ. ಏನೇ ವನಜ, ಮದ್ವೆಗೆ ಮುಂಚೆನೆ ತುಂಟಾಟದ ಜಗಳನ? ಅಲ್ಲ ಕಣೆ, ನಿನಗೊಬ್ಬ ಲವರ್ ಇದ್ದಾನೆ ಅಂತ ನನ್ನ ಹತ್ರ ಹೇಳೋ. ಲವರು ಇಲ್ಲ, ಗಿವರು ಇಲ್ಲ. ಯಾವ್ದೋ ನ್ಯೂಸೆನ್ಸ್ ಕೇಸು. ನನ್ ಮೂಡ್ ಎಲ್ಲ ಹಾಳಾಯ್ತು. ಕೆಲಸ ಮಾಡೋಕೆ ಇಂಟ್ರೆಸ್ಟೇ ಇಲ್ಲ. ಪರ್ಮಿಷನ್ ತಗೊಂಡು ಮನೆಗೆ ಹೋಗ್ತೀನಿ. ಬೆಳಿಗ್ಗೆನೆ ಮೂಡ್ ಅಪ್ಸೆಟ್ ಆಯ್ತು. ಇನ್ನೇನ್ ಕಾದಿದ್ಯೋ ಏನೋ. ವನಿಜ, ನಡಿಯಪ್ಪ. ನೀನಾ ಪೊಲೀಸ್ ಬಾಸು? ಪಾಶ ಹಿಡ್ಕೊಂಡು ಯಮಧರ್ಮರಾಯನ ವೇಷ ಹಾಕಿದ್ಯಲ್ಲ. ನಮ್ ದೇಶದಲ್ಲಿ ಬೇಡಿಗಳಿಗೂ ಬರ ಬಂದ್ಬಿಡ್ತೇನು? ಏನ್ ಮಾಡೋದ್ ಬಾಸ್, ನನ್ನ ಬದುಕೆ ಬರಡಾಗೋಗಿದೆ. ಅಬ್ಬಾ, ಇಂಥ ಭರ್ಜರಿ ಡೈಲಾಗ್ ಹೊಡೆದಿದ್ಯಾ ಅಂದ್ಮೇಲೆ ಫ್ಲಾಶ್ ಬ್ಯಾಕ್ ಕಥೆನೂ ಬಂಬಾಟಾಗೆ ಇರ್ಬೇಕು. ಈಗ ಅದನ್ನೆಲ್ಲ ಕೇಳಕ್ ನನಗ್ ಸಾನೇ ಇಲ್ಲ. ಬಿಡು ಸಿಗ್ದಾಗ ಹೇಳ್ ಕಳಿಸ್ತೀನಿ. ಆಗ್ಬಾ. ಅಲ್ಲಿವರೆಗೂ ನಾನು ಬದುಕಿರ್ತೀನೋ ಇಲ್ವೋ, ಬಹುಶಃ ಇದೇ ನಮ್ ಕೊನೆ ಭೇಟಿ ಅಂತ ಕಾಣುತ್ತೆ. ಇದೇನ್ ಕರ್ಮನಯ್ಯ ನಿಂದು? ಯಾವ್ದಾದ್ರು ಲಾಕಪ್ ಮರ್ಡರ್ ಕೇಸಲ್ಲಿ ಹಾಕೊಂಡಿದ್ಯೇನು? ಅದೇನಿಲ್ಲ ಬಾಸು, ಲವ್ ಫೇಲಿಯರ್. ಲವ್ವ? ಈ ನಿನ್ ಮುಖಕ್ಕೆ ಲವ್ವ? ಅದೊಂಥರ ಆಗೋಯ್ತು. ಈಗ ಸಾಯಂಕಾಲದವರೆಗೂ ಟೈಮ್ ಕೊಟ್ಟಿದ್ದೀನಿ. 7:15 ಸರಿಯಾಗಿ ಐ ಲವ್ ಯು ಅಂತ ಹೇಳಿದ್ರೆ ಸರಿ. ಇಲ್ಲ ಟಿವಿನಲ್ಲಿ ರೇಡಿಯೋದಲ್ಲಿ ಇದೀಗ ತಾನೇ ಬಂದ ಸುದ್ದಿ ಅಂತ ನನ್ ಸಾವಿನ ಸುದ್ದಿ ಕೇಳ್ಬೇಕಾಗುತ್ತೆ. ಅದು ಆಗ ಕೆಲಸ ಅಲ್ಲ ಬಿಡು. ಅಂದ್ರೆ ನಿಮಗ್ ನನ್ನ ಮೇಲೆ ಇನ್ನೂ ನಂಬಿಕೆ ಬರ್ಲಿಲ್ವಾ? ನೋಡಿ, ಇದು ನೇಣಹಗ್ಗ, ಇದು ವಿಷ, ಇದು ನಿದ್ದೆ ಮಾತ್ರೆ, ಇದು ಎಲೆಕ್ಟ್ರಿಕ್ ವೈರು. ಇದು ಯಾವ್ದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಕೊನೆಗೆ ಬಸ್ ಚಕ್ರಕ್ಕೋ ಇಲ್ಲ ರೈಲ್ ಕಮ್ಮಿಗೋ ತಲೆ ಕೊಟ್ಟು ಸತ್ತೋಗ್ತೀನಿ ಅಷ್ಟೇ. ಬೇಷ್. ಪ್ರತಿ ಕುಟುಂಬದಲ್ಲೂ ಒಬ್ಬನ ಉದ್ಯೋಗ ಅನ್ನೋ ಸರ್ಕಾರದ ಯೋಜನೆ ತರ ನಿನ್ನ ಸ್ಕೀಮು ತುಂಬಾ ಚೆನ್ನಾಗಿದೆ. ಅದಿರ್ಲಿ ಬಾಸು, ಇದೆಲ್ಲ ನೀನ್ ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ಅಲ್ಲ, ಒಂದ್ ವೇಳೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನ್ ಸಾಕ್ಷಿ ಹೇಳ್ಬೇಕಾ? ಬೋಫೋ ಸಗಣದಲ್ಲಿ ಬೇಕಾದ್ರೆ ತಲೆ ಹಾಕ್ತೀನಿ ಹೊರತು ಪೊಲೀಸ್ ಒಂದ್ ಕೇಸಲ್ಲಿ ಬೆರಳು ಕೂಡ ಹಾಕಲ್ಲ. ಬೇಕಾದ್ರೆ ನಾನು ಆಸ್ತಿಯಲ್ಲಿ ನೀನೇ ತಗೋ. ಆಸ್ತಿನ ನಿನ್ ಹತ್ರ ಏನಿದೆಯಾ? ಮುರಿದೋಗಿರೋ ಲಾಟಿ, ಕಿತ್ತೋಗಿರೋ ಬೂಟು, ಗಿಂಬಳದಲ್ಲಿ ಏನಾದ್ರೂ ಮಿಗಿಸಿ ಬ್ಯಾಂಕಲ್ಲಿ ಇಟ್ಟಿದ್ರೆ ತಟ್ಟನ್ ತಗೊಂಬ, ಆಡ್ಸಿ ಅಳ್ಳಾಡ್ಸಿ ಬಿಡ್ತೀನಿ. ಸದ್ಯಕ್ ಜೋಬಲ್ಲಿ ಎಷ್ಟಿಟ್ಟಿದ್ಯಾ? ಅಲ್ಲ, ಚಿಲ್ರೆ ಬುದ್ಧಿ. ಪರ್ಸ್ ನೋಡು, ನೀನು ಸಾವಂತೂ ಗ್ಯಾರಂಟಿ. ಕೊಡೋದು ಹೇಗೂ ಕೊಡ್ತೀಯಾ? ಚಿಲ್ರೆ ಯಾಕೆ? ನೋಟ್ ಕೊಡು. ಇಲ್ಲ ಇಲ್ಲ, ಬರ್ತೀನಿ. ತಪ್ಪು ಮರಿ. ಬರ್ತೀನಿ ಏನ್ಬಾರ್ದು. ಆತ್ಮಹತ್ಯೆ ಮಾಡ್ಕೊಳಕ್ ಹೋಗೋನು ಹೋಗ್ತೀನಿ ಏನ್ಬೇಕು. ಹೋಗೋ. ಹೋಗ್ತೀನಿ. ನಿನ್ನ ಸ್ಕೀಮ್ ಬೇಕಾಗಿರೋ ಸ್ಪೆಷಲ್ ಪ್ರಾಪರ್ಟೀಸ್ನೆಲ್ಲ ತಗೊಂಡು ಹೋಗು. ನನಗೆ ಅರ್ಜೆಂಟ್.
ಹ? ಏನ್ರಿ ಇದು ಬೆಡ್ರೂಮ್ ನಲ್ಲಿ ಪೊಲೀಸ್ ವಿಷಲು? ಇದು ನಮ್ಮ ಶ್ರೀಮತಿ ಅವರಿಗೆ ಸ್ವಾಗತ ಕಹಳೆ. ಹ? ಸರಿ ಕುಡೀರಿ. ನೋ, ಹಾಲು ಕುಡಿಯೋದಕ್ಕಿಂತ ಮುಂಚೆ ತಿನ್ನೋ ಐಟಮ್ಗಳು ಬಹಳ ಇವೆ. ಕಮಾನ್. ಏನ್ರಿ ಇವೆಲ್ಲ? ಪ್ರಜೆಗಳ ರಕ್ಷಕರಾದ ನಮಗೆ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡೋ ಪ್ರಭುಗಳು ಕೊಟ್ಟರೆ ತಿಂಡಿ ತಿನಿಸುಗಳು. ನೀವು ರಕ್ಷಕರಲ್ಲ, ಭಕ್ಷಕರು. ಹ? ಹೊಟ್ಟೆ ಹೊರಿಯೋದಕ್ಕೋಸ್ಕರ ಪಾಪ ಫುಟ್ಪಾತ್ ನಲ್ಲಿ ಅಂಗಡಿಗಳನ್ನ ಇಟ್ಕೊಂಡು ಅವ್ರು ಕಷ್ಟಪಟ್ಟು ಸಂಪಾದಿಸ್ತಿರೋ ಶ್ರಮನ ನೀವು ಕಸಿದ್ಕೊಳ್ಳೋದು ನ್ಯಾಯನಾ? ಇಲ್ವೇ, ಇದೆಲ್ಲ ಅವ್ರಾಗವ್ರ ಖುಷಿಯಿಂದ ಕೊಟ್ರ ಕಾಣಿಕೆ. ನಾನು ಅಂದ್ರೆ ಒಂದ್ ರೀತಿಲಿ ಅವ್ರಿಗೆ ಬಹಳ ಕ್ಲೋಸ್, ಇನ್ನೊಂದ್ ರೀತಿಲಿ ನಾನು ಅವ್ರ ದೇವ್ರ ಸಮಾನ. ಇದೆಲ್ಲ ನಿಮ್ ಭ್ರಮೆ. ನಿಮ್ ಎದುರಿಗೆ ನಗನಗ್ತಾ ಕೊಟ್ಟು ಹಿಂದೆ ಅವ್ರೇನಂತಾರೆ ಗೊತ್ತಾ? ನನ್ನ ಮಗ ಹಾಕಿರೋ ಕಾಕಿ ಬಟ್ಟೆಗಾದ್ರೂ ಮರ್ಯಾದೆ ಬೇಡವಾ? ನಮ್ಮಂತ ಬಡವರ ಹೊಟ್ಟೆ ಮೇಲೆ ಹೊಡೆದ ಜೀವನ ಮಾಡೋದು ಅಲ್ಕ ನನ್ನ ಮಗನೇ. ನಾಚಿಕೆ ಇಲ್ಲದ ಬದುಕು ತಿರ್ಪಾರ ಮಗ. ಇಂಥ ಅನ್ಯಾಯ ತಿಂಡಿ ತಿಂದ್ರೆ ಅರ್ಗುತ್ತೇನ್ರಿ? ಅದ್ರಿಂದ ನಿಮ್ಗೆ ಒಳ್ಳೇದಾಗುತ್ತಾ? ನೀವೇ ಯೋಚಿಸಿ. ಮನುಜ, ಇವತ್ತು ನಿಜವಾಗ್ಲೂ ನೀನ್ ಕಣ್ ತೆರೆಸ್ದೆ. ಇಂದಿನಿಂದ ನಾನು ಯಾವ ಲಂಚಕ್ಕೂ ಆಸೆ ಪಡ್ದೆ. ಬರೋ ಸಂಬಳದಲ್ಲಿ ನಿನ್ ಜೊತೆ ಅಚ್ಚುಕಡಕ್ಕೆ ಸಂಸಾರ ಮಾಡ್ತೀನಿ, ಆಯ್ತಾ? ಏನ್ರಿ ಅದು? ಇದಾ ದಿ ಗ್ರೇಟ್ ವಾತ್ಸಾಯನ ಕಾಮಸೂತ್ರ. ವಿನಾಯಕ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಹೇಗೆ ವಿಧಿವಿಧಾನಗಳಿದೆಯೋ ಹಾಗೇನೆ ಶೃಂಗಾರ ಭರಿತ ಸುಖ ಸಂಸಾರಕ್ಕೆ ವಾತ್ಸಾಯನ ಬಹಳ ಚೆನ್ನಾಗಿ ಬರ್ತಿದ್ದಾನೆ. ಇದನ್ನ ಓದಿ ಸಂಸಾರ ಮಾಡೋದು, ಟಿವಿ ನೋಡಿ ವ್ಯವಸಾಯ ಮಾಡೋದು ಎರಡೂ ಒಂದೇ. ಉದ್ಧಾರವಾದ ಲೇಲೆ, ಅದ್ ನಾಲ್ಕು ಬಿಸಾಕ್ಬೇಡ್ವೆ. ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡಿ ಹಣದಿಂದ ಕೊಂಡ್ಕೊಂಡು ಮೊದಲನೇ ಪುಸ್ತಕ ಕಣೆ ಲೇಲೆ. ಅಲ್ಲೇ ಜೋಪಾನವಾಗಿ ಬಿದ್ದಿರುತ್ತೆ ಬಿಡಿ. ಈಗ್ಲಾದ್ರೂ ಹಾಲು ಕುಡಿತೀರಾ? ಅಲ್ವೇ, ಈಗ ಸೀರೆ ಬದಲು ನೀನ್ ಮಾಡರ್ನ್ ಡ್ರೆಸ್ ಹಾಕೊಂಡ್ರೆ ಹೇಗಿರುತ್ತೆ ಗೊತ್ತಾ? ಅದ್ ನಮ್ ಸಂಪ್ರದಾಯ ಅಲ್ಲ ರೀ. ಸಂಪ್ರದಾಯನ ಬಂತು, ಪೂರ್ತಿ ಮೈ ಮುಚ್ಕೊಂಡು ಗೌರಮ್ಮ ತರ ಇದ್ರೆ ಮೂಡ ಬರುತ್ತೆ. ಅಂದ್ರೆ ಅಂದ್ರೆ ಈಗ ನೀನ್ ಮೈಯಲ್ಲಿ ಸೀರೆ ಇಲ್ಲ ಅಂತ ತಿಳ್ಕೊ. ಅಂದ್ರೆ ಅದೇ ಪ್ಲೇಸ್ ಅಲ್ಲಿ ಮಿಡ್ಡಿ ಹಾಕೊಂಡಿದ್ಯಾ ಅಂತ ತಿಳ್ಕೊ. ಆ ಮಿಡ್ಡಿಲಿ ಇಬ್ರು ಬ್ರೇಕ್ ಡ್ಯಾನ್ಸ್ ಆಡಿದ್ರೆ ಹಾಗಿರುತ್ತೆ ಗೊತ್ತಾ? ರೆಡಿ? 1 2 3 4. ದಾರಿ ಬಿಡಿ ಅಯ್ಯ. ಅಮ್ಮ, ಗಂಟೆ 10:30 ಆಯ್ತಮ್ಮ. ಮೊದ್ಲಿದ್ ಕಮಿಷನರ್ ಸಾಹೇಬ್ರು ಈ ಟೈಮಿಗೆ ಹಣ್ಣಿನ ರಸ ತಗೋತಿದ್ರಮ್ಮ. ಈಗ ತಾವೇನ್ ತಗೋತೀರಮ್ಮ? ನನಗೇನು ಬೇಕಾಗಿಲ್ಲ. ಗಿರೀಶ್ ಅವ್ರನ್ನ ಒಳಗ್ ಬರಕ್ ಹೇಳು. ಕ್ಷಮಿಸಿಮ್ಮ, ಆ ಹೆಸರಿನವರಮ್ಮ ನಮ್ ಸ್ಟಾಫ್ ನಲ್ಲಮ್ಮ ಯಾರೂ ಇಲ್ಲಮ್ಮ. ಸ್ಟಾಫ್ ಅಲ್ಲ, ಹೊರಗಡೆ ಇದಾರಲ್ಲ ಕಾನ್ಸ್ಟೇಬಲ್, ಕೊನೆಗೆ ಅವರನ್ನ. ಆಯ್ತಮ್ಮ. ಅಯ್ಯ, ನಿಮ್ಮನ್ನ ಅಮ್ಮನವ್ರು ಕರಿತಿದಾರಯ್ಯ. ನನ್ನ? ಹೌದಯ್ಯ. ಬರಡ್ದಂತೆ ಬರ ಕೇಳಿದ್ರಂತೆ. ಹೊಸ ಕಮಿಷನರ್ ಅಂದ್ರೆ ಯಾರು ಅಂತ ತಿಳ್ಕೊಂಡಿದ್ದೆ. ನೀನು ಅಂತ ಗೊತ್ತಿದ್ರೆ ಊರನ್ನ ಮೆರವಣಿಗೆ ಮಾಡ್ಬಿಡ್ತಿದ್ದೆ. ಅಲ್ಲ ವನಜ, ನೀನೆಂತ ದೊಡ್ಡ ಮನುಷ್ಯಲಾಗು ಪರವಾಗಿಲ್ಲ, ಆದ್ರೆ ಅಷ್ಟೊಂದು ರಹಸ್ಯನ ಒಂದು ಚಿಕ್ಕ ಕಾಗದದಲ್ಲಿ ಗೀಚಾಕಕ್ ನಿನ್ ಕೈಯಲ್ಲಿ ಆಗ್ಲಿಲ್ವಾ? ನೀನ್ ಎಲ್ಲಿದ್ಯೂ ಹೇಗಿದ್ಯೂ ಅಂತ ಗೊತ್ತಾಗ್ದೆ ನಾನು ಎಷ್ಟು ಒದ್ದಾಡಿದೀನಿ ಗೊತ್ತಾ? ಪರ್ಸನಲ್ ವಿಷಯ ಆಫೀಸ್ ನಲ್ಲಿ ಮಾತಾಡ್ಬಾರ್ದು. ಪಾದಾಭಿವಂದನೆ ಮಾತ್ರ ಮಾಡ್ಕೋಬೋದಾ? ನೀವೇನಾದ್ರೂ ಹೇಳ್ಬೇಕು ಅಂತಿದ್ರೆ ಸಾಯಂಕಾಲ ಬಂಗ್ಲೆಗ್ ಬಂದ್ ಮಾತಾಡಿ. ಅಮ್ಮ, ಹಣ್ಣಿನ ರಸ ತಗೊಂಬ ಅಂತೀರಮ್ಮ? ನನಗೇನು ಬೇಡ. ಅವ್ರಿಗೆ ನೀರ್ ಬೇಕಂತೆ, ಕರ್ಕೊಂಡು ಹೋಗ್ಕೊಡಿ.
ಅಯ್ಯ ಬನ್ನಿ ಅಯ್ಯ, ನೀರ್ ಕುಡಿಯೋರಂತೆ ಅಯ್ಯ. ಕಮಿಷನರ್ ಗಂಡ ಚೌರಯ್ಯ, ಸಿದ್ದಯ್ಯ, ರಂಗಪ್ಪ, ಚೆನ್ನ ಬೆಲ್ಲ ಬೇಗ ಬಂದ್ರು ಎಲ್ಲ ಕೇಳಿ ಬಿಸಿ ಬಿಸಿ ಸುದ್ದಿ. ನನ್ನ ಹೆಂಡತಿ ಕಮಿಷನ್ ಆಗ್ಬಿಟ್ಟಿದ್ದಾಳೆ. ನಾಳೆಯಿಂದ ನನ್ನ ಕೆಲಸ ಗೋವಿಂದ 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 ವನಜ ವನಜ, ಯಾವ್ದದು ಪ್ರಾಣಿ? ಬುದ್ಧಿ ಜ್ಞಾನ ಇಲ್ಲದೆ ಕಮಿಷನ್ ಹೆಸರು ಕರಿತಿರೋದು ರಾಸ್ಕಲ್. ಯಾವನವನ್ ಬೇಕಪ್ಪ? ತಿರ್ಗಾ ಈ ಕಡೆ. ಅಪ್ಪ ನೀನಾ ಇಲ್ಲಿ ಹಾಕಿದೀಯಾ? ಕಮಿಷನರ್ಗೆ ಅರ್ಜಿ ಹಾಕೋಣ ಅಂತ. ಅಮ್ಮ ಕಮಿಷನರಮ್ಮ, ನನ್ನ ಮಗ ಅಯೋಗ್ಯ, ಮುಟ್ಟಾಳ, ಲಫಂಗ, ಮಾಡೋ ಕೆಲಸ ಕನಿಷ್ಠವಿಲ್ಲ ಕೆಲಸ ಆದ್ರೂ ಮಹಾದುರಹಂಕಾರಿ. ಹೆತ್ತ ತಂದೆ ತಾಯಿನ ಬಿಟ್ಬಿಟ್ಟ, ಕಟ್ಕೊಂಡು ಹೆಂಡ್ತಿನೂ ದೂರ ಮಾಡ್ಬಿಟ್ಟ. ಅವನ್ ಹೇಗಾದ್ರೂ ಮಾಡಿ ಒಂದಿಷ್ಟು ಹುಲ್ಲೋಗಿಲ್ಲೋ ಹಾಕಿ ಸರಿಯಾದ ದಾರಿಗೆ ತಗೊಂಬರಮ್ಮ ಅಂತ ಕೇಳೋಣ ಅಂತ ಬಂದೆ. ಯಾಕಪ್ಪ, ಇದರಿಂದ ನಿನಗೇನಾದ್ರೂ ಅಭ್ಯಂತರನಾ? ಅಪ್ಪ ಕಮಿಷನರ್ ಯಾರು ಅಂತ ತಿಳ್ಕೊಂಡಿದ್ಯಾ? ಎಲ್ಲ ನನಗೆ ಗೊತ್ತು. ತಿರುಪತಿ ತಿಮ್ಮಪ್ಪನಿಗೆ ತಲೆ ಕೂದಲು ಕೊಡ್ತೀನಿ ಅಂತ ಅರಸ್ಕೊಂಡು ತೀರಾ ಬೆಟ್ಟ ಹತ್ತಿದ ಮೇಲೆ ತಲೆ ತಪ್ಪಿಸ್ಕೊಂಡು ಓಡ್ ಹೋಗೋ ಎಡಬಿಡಂಗಿ ನನ್ನ ಮಗನೇ. ಏಯ್, ಹೆಣ್ಣು ಅಂತಂದ್ರೆ ಏನ್ ತಿಳ್ಕೊಂಡಿದ್ದೀಯೋ? ನೀನ್ ಸೀರೆ ಸೇರಿ ಹಿಡಿದ ತಕ್ಷಣ ಅವಳು ನಿನ್ನ ಪ್ರೀತಿಸ್ಬೇಕಾ? ನಿನಗ್ ತಲೆ ಕೆಟ್ಟು ಅವಳು ಮನೆ ಬಿಟ್ಟು ಹೋಗು ಅಂತಂದ್ರೆ ಅವಳು ಬಾಯಿ ಮುಚ್ಕೊಂಡು ಮನೆ ಬಿಟ್ಟು ಓಡೋಗ್ಬೇಕಾ? ಮತ್ತೆ ನಿನ್ ಪ್ರೀತಿ ಉಕ್ಕಿ ಓಡ್ ಬಂದಾಗ ಹಳೇದನ್ನೆಲ್ಲ ಮರ್ತು ಅವಳು ನಿನ್ನ ಒಪ್ಕೋಬೇಕಾ? ಕತ್ತೆ ನನ್ನ ಮಗನೇ ಅಂತ ಬೈಯೋಣ ಅಂತ ಅನ್ಸುತ್ತೆ, ಆದ್ರೆ ನನಗೆ ತಟ್ಟುತ್ತಲ್ಲ ಅಂತ ಸಂಕಟ ಆಗ್ತಾ ಇದೆ. ಕತ್ತೆ, ಈ ಪದವಂತರ ಚೆನ್ನಾಗೇ ಇದೆಯಲ್ಲ, ಬೈಬೋದು. ಕತ್ತೆ ಅದಲ್ಲಪ್ಪ. ಯಾವ್ದಲ್ವೋ? 7ನೇ ತಿಂಗಳಲ್ಲೇ ಕಾಲು ಮುಂದೆ ಮಾಡ್ಕೊಂಡು ಹುಟ್ಟಿ ಒಳ್ಳೆ ಹೊಂದಿ ಬೆಳೆದಿರೋ 25 ವರ್ಷದ ಅಬ್ಬೆ ಪಾರಿ ನನ್ನ ಮಗನೇ, ಈ ಯಾವ ಮುಖ ಇಟ್ಕೊಂಡು ಬಂದ್ಯೋ ನಾನೇ ಗಂಡ ಅಂತ ಹೇಳೋದಕ್ಕೆ? ದಂಡ ಪಿಂಡ. ಈ ಪೇಂಟ್ ಹೋಗಿರೋ ಪೋಸ್ಟ್ ಡಬ್ಬು ತರ ಇರೋ ನೀನೋ, ನಿನ್ ಮುಖನೋ? ನಾಚಿಕೇಡು. ನಿನಗೇನಾದ್ರೂ ಅಲ್ಪ ಸ್ವಲ್ಪ ನಾಚಿಕೆ ಸ್ವಾಭಿಮಾನ ಅನ್ನೋದು ಇರೋದಾದ್ರೆ ಹೊಸಲು ದಾಟಿ ತಿರುಗಿ ನೋಡದೆ ಹೋಗೋ. ನೀವೇನು ಯೋಚನೆ ಮಾಡಬೇಡಿ, ನಿಮ್ ಕೆಲಸ ಆಗತ್ತಯ್ಯ. ಇದರ ಕಮಿಷನರು. ಅಯ್ಯ ಕೈ ತೆಗಿರಯ್ಯ, ಬೆಂಚ್ ಮೇಲೆ ಕೂತ್ಕೊಳ್ಳಯ್ಯ. ಇನ್ನೇ ನಮ್ಮವ್ರು ಬರ್ತಾರೆ, ಸರದಿ ಪ್ರಕಾರ ನಿಮ್ಮನ್ನು ಬಿಡ್ತೀನಯ್ಯ. ಆಯ್ತಯ್ಯ. ಅಯ್ಯ ನಮ್ ಕೆಲಸ ನೀವು ಮಾಡಿದ್ರೆ ನನ್ನನ್ ಕೆಲಸದಿಂದ ತೆಗೆದಾಕ್ತಾರಯ್ಯ. ವನಜ, ನಮ್ಮ ಅಪ್ಪನ ಮಾತು ನೀನ್ ನಂಬೇಡ. ಅವನೊಬ್ಬ ಹುಚ್ಚಂಕರಯ್ಯ ಅಂತ ಅವತ್ತೇ ನನಗೆ ಹೇಳಿದ್ನಲ್ಲ. ಹುಚ್ಚೊಂದೇನು, BP, ಶುಗರು, ಪೈಲ್ಸು, ಹಾರ್ಟ್ ಅಟ್ಯಾಕು ಎಲ್ಲ ಇದೆ. ಯಾರಾದ್ರೂ ಸಂತೋಷವಾಗಿದ್ರೆ ಅವನಿಗೆ ಸಹಿಸಕ್ಕಾಗಲ್ಲ. ಹುಟ್ಟೆ ಹೊರ್ಕೊಂಡು ಸಾಯ್ತಾನೆ ಬಡ್ಡಿ ಮಗ. ಸರಿಯಾಗಿ ಹೇಳ್ಬೇಕು ಅಂದ್ರೆ ಎಂಜಿಲ್ ಕೈನಲ್ಲಿ ಕಾಗೆ ಹೊಡಿದಾರೆ ಅಂತ ಕಂಜೂಸ ನಮ್ಮಪ್ಪ. ತಾನು ತಿನ್ನಲ್ಲ, ತಿನ್ನೋರ್ಗೂ ಬಿಡಲ್ಲ. ಒಂಥರ ಬೀದಿನ ಇದ್ದಾಗೆ. ವನಜ, ಅವನ್ ಇದೇ ರೀತಿ ಮಾಡ್ತಾ ಇರ್ಲಿ, ಒಂದಲ್ಲ ಒಂದಿನ ಯಾರಾದ್ರೂ ಅವ್ನು ದೌಡೆಯಲ್ಲಿ ಉದುರಿಸ ಬಿಡೋದಿಲ್ಲ. ಆ ಕೆಲಸ ನಾನೇ ಯಾವತ್ತೂ ಮಾಡ್ತಾ ಇದ್ದೆ, ಆದ್ರೆ ಹೆತ್ತಪ್ಪ ಅಲ್ವಾ ಅಂತ ಸುಮ್ಮನೆ ಇದ್ದೀನಿ. ಏನಮ್ಮ ವನಜ? ಏನಪ್ಪ ಸುಪುತ್ರ? ಅಪ್ಪ ಈಗ ಬಂದ? ನಿನ್ ಬಗ್ಗೆನೇ ಕೇಳ್ತಾ ಇದ್ದೆ ಅಲ್ವಾ, ಅಪ್ಪಾಜಿ ಚೆನ್ನಾಗಿದಾರ ಅಂತ. ಅಷ್ಟೆಲ್ಲ ನೀನ್ ಬಂದೆ? ಚೆನ್ನಾಗಿದ್ದೀನಪ್ಪ. ಅಮ್ಮ ವನಜ, ಇವ್ನ ಭಾಷಣ ನಾನು ಕೇಳ್ತಾ ಇರ್ತೀನಿ, ನೀನ್ ಹೋಗಿ ನಿನ್ ಕೆಲಸ ನೋಡ್ಕೋಗಮ್ಮ, ಹೋಗು. ಏನೋ ನನಗೆ ಹುಚ್ಚು, ನಿನ್ ಹುಚ್ಚು ಕಣೋ. ನಿನ್ SI ಹುಚ್ಚು, ನಿನ್ SP ಹುಚ್ಚು, ಇನ್ನು ಹೇಳ್ಬೇಕು ಅಂತಂದ್ರೆ ನಿನ್ IGP ಹುಚ್ಚು ಕಣೋ. ನನಗೆ ದೌಡೆ ಹೊಲ್ಲು ಸುಸ್ತೀಯ. ಹಳೆ ಎಕ್ಕಡದಲ್ಲಿ ಹೊಡಿತೀನಿ ನನ್ನ ಮಗನೇ. ಅಪ್ಪ ನಾನಿನ್ ಮಗ ಅಪ್ಪ. ಹುಚ್ಚೋ ಬಾಯಿ, ಹೊಲ್ಕ ನನ್ನ ಮಗನೇ, ಜೂಲ್ನಾಯ್ ನನ್ನ ಮಗನೇ, ಕಂತ್ರಿ ನನ್ನ ಮಗನೇ, ಬೇವರ್ಸಿ ನನ್ನ ಮಗನೇ, ಸಣ್ಣ ನನ್ನ ಮಗನೇ, ಕಸ ನನ್ನ ಮಗನೇ. ನನ್ನ ಹತ್ರ ಇದೆಲ್ಲ ನಡೆಯೋದಿಲ್ಲ. ಏನ್ ಅನ್ಕೊಂಬಿಟ್ಟೆ ಬೇಕು? ಅಯ್ಯ ನೀನ್ ಯಾಕೋ ಇಲ್ಲಿ ಬಂದೆ? ನಿನ್ ಕೆಲಸ ನೀನ್ ನೋಡೋಗೋ. ನನ್ ಕ್ಷಮಿಸಿ ಅಯ್ಯ, ನಂಗೊಂದು ಚಿಕ್ಕ ಡೌಟ್ ಇದೆ, ಕೇಳು ಅಂತೀರೇನಯ್ಯ? ಆಹಾ, ಕೇಳು. ಮಹಾಭಾರತದಲ್ಲಿ ಭೀಷ್ಮನಿಗೆ ಹೆಂಡತಿ ಮಕ್ಕಳಿಂದ ಇರೋದಕ್ಕೆ ಕಾರಣ ಅವರ ತಂದೆಯಂತೆ. ಇಂಥ ಕಾಲದಲ್ಲೂ ಅಂಥ ತಂದೆ ಇರ್ತಾರೇನಯ್ಯ? ಯಾಕೆ ಇರೋದಿಲ್ಲ? ಈಗ ನಾನಿಲ್ವಾ? ಸತ್ಯ ಹೇಳಿದ್ರಯ್ಯ. ಹಾ. ಇನ್ನೊಂದು ಮಾತು, ಹಾ. ಕಮಿಷನರ್ ಪಕ್ಕದಲ್ಲಿ ಕುಳಿತುಕೊಳ್ಬೇಕಾದಂತಹ ನೀವು
ಡಿಕ್ಕಿ ಲೆವೆಲ್ಗೆ ಇಳಿದು ಬಿಟ್ರಿ ಅಂದ್ರೆ ನನ್ನ ಎದೆ ಧಸಕ್ ಅಂತಿದ್ಯಯ್ಯ. ಅಯ್ಯೋ ಅಯ್ಯ ಎಲ್ಲಿ ಹೋಗ್ಬಿಟ್ರು? ಅಯ್ಯೋ ಸರ್ ವಾಚ್ಮೆನ್ ಸರ್ ಈ ನನ್ನ ಮಗನ್ನ ಗೇಟ್ನಿಂದ ಆಚೆ ಇರೋ ಚರಂಡಿಗೆ ಎಳ್ಕೊಂಡೋಗಿ ಬಿಸಾಕು. ಎಡೆಯ ಆಚೆ ಎಡೆಯ. ಏನಾಯ್ತು? ಏನಂದ್ರೆ ಏನಂತ ನನ್ ಕೇಳ್ಬೇಡ ನೀನು. ಈ ದರಿದ್ರದಿಂದ ನನ್ನ ಮಗ ನನ್ನ ಸೊಂಟ ಬರ್ಬಿಟ್ಟಿದ್ದಾನೆ. ಏನಂದ್ರೆ ಮೆತ್ತಿಗೆ ಇಷ್ಟೇ ನನ್ನ ಕೈಲಾಗೋದು. ಯಾ ಕುಮಾರ ಕಂಠೀರವ, ಅಗತ್ಯ ಬಿದ್ದಾಗ ಸಿಗೋ ಮುನಿಯಾಳ್ರ ತರ ಕರೆಕ್ಟ್ ಹಿಂಗೆ ಬಂದ್ಬಿಟ್ಟಿಯಲ್ಲೋ. ನಿನ್ ಲೆವೆಲ್ಲೇ ಬೇರೆ ಆಗೋಯ್ತಲ್ಲೋ. ಯಾವ SP ಹೆಂಡತಿ ನಿನ್ನ ಹೆಂಡತಿಯನ್ನ ಮನೆ ಬಿಟ್ಟು ಓಡಿಸಿದ್ಲು, ಆ ಶಿಕ್ಕಂಡಿನೇ ನೀ ಎದುರು ಬದ್ರ ನಿಂತ್ಕೊಂಡು ದಬಾಯಿಸ್ಬಿಟ್ಟೆ. ನನ್ನ ದೃಷ್ಟಿನಲ್ಲಿ ನನ್ನ ಮನಸ್ಸಿನಲ್ಲಿ ಅವತ್ತೇ ಪ್ರತ್ಯೇಕವಾದ ಸ್ಟ್ಯಾಂಪ್ ಬಿಡುಗಡೆ ಮಾಡಿದಷ್ಟು ನನಗೆ ಹೆಮ್ಮೆ ಆಗೋಯ್ತು ಕಣೋ, ಹೆಮ್ಮೆ ಆಗೋಯ್ತು. ಲೋ ಕಳ್ಳನ ಮಗನೇ, ಐ ಆಮ್ ಸಾರಿ ಮೈ ಡಿಯರ್ ಸನ್. ಇನ್ಮೇಲೆ ನೀನು ಇವಳ ಗಂಡ, ಇವಳು ನಿನ್ನ ಹೆಂಡತಿ, ನಿಮ್ಮಿಬ್ಬರ ಮಧ್ಯೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ನಾನು ಬರೋದಿಲ್ಲಪ್ಪ. ನಿಜವಾಗ್ಲೇನಪ್ಪ? ನಿಜವಾಗ್ಲೂ ನಿನ್ನಾಣೆ. ಮನುಜ, ಅಧಿಕಾರದಲ್ಲಿ ನಾನು ಜಿಲ್ಲಾಧಿಕಾರಿ ಆಗಿದ್ರು, ಹೆಣ್ಣಾಗಿ ನಾನು ಪೊಲೀಸಿನ ಹೆಂಡ್ತೀನಿ. ಉದ್ಯೋಗದಲ್ಲಿ ನನಗೆ ಅವ್ರು ಸೆಲ್ಯೂಟ್ ಹೊಡಿತಾರೆ, ಮನೇಲಿ ನಾನವ್ರ ಪಾದದಾಸಿನಿ. ಮುತ್ತಿನಂತ ಮಾತು ಹೇಳಿದ್ಯಮ್ಮ. ಹಾಲು ಜೇನಂತ ಸುಖ ಸಂಸಾರಕ್ಕೆ 12 ಸೂತ್ರಗಳಿರುತ್ತೆ ಅಂತ ಕೇಳಿದ್ನಿ ಹೊರತು 13ನೇ ಸೂತ್ರ. ಚೆನ್ನಾಗಿದೆಯಮ್ಮ, ಚೆನ್ನಾಗಿದೆ. ಮನುಜ ಹತ್ರ ಈ ತರ ಸೂತ್ರಗಳು ಬಹಳ ಇವೆಪ್ಪ. ಈಗಾಗ್ಲೇ ನನ್ಗೆಲ್ಲ ಹೇಳಿದಾಳೆ. ಹೌದಾ? ಎಲ್ಲ ಕೇಳಿದ್ಮೇಲೆ ನೀನೇ ಹೆಸರು ಗೊತ್ತಿ ತರ ಇದೀಯಾ? ಆಗಿದ್ದೆಲ್ಲ ಆಗೋಯ್ತು, ಇನ್ನು ಯಾಕ್ರೆ ಅವನ್ನ ಹಾಗೆ ಗೋಳಿಕೋತೀರ? ಏನೇ ನಿನ್ ಸುಪುತ್ರನ್ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀಯಾ? ಏನು ನಿನ್ ಕೈಗೆ ಒಬ್ಬ ಮೊಮ್ಮಗನ್ ಕೊಟ್ಬಿಡ್ತಾನೆ ಅಂತ ಉಬ್ಬು ಹೋಗ್ತಾ ಇದ್ದೀಯಾ? ಅದೆಲ್ಲ ನಡೆಯೋದಿಲ್ಲ. ಇಂಥ ತರಲೆ ಮಗನಂತ ಮೊಮ್ಮಗ ನನಗೆ ಬೇಕಾಗಿಲ್ಲ. ನನ್ನ ಸೊಸೆ, ಮುದ್ದಿನ ಸೊಸೆ, ಇಂಥ ಸೊಸೆ ಅಂತ ಮೊಮ್ಮಗಳು ನನ್ನ ಕೈಗೆ ಬೇಕು. ಯಾರಾದ್ರೂ ಸರಿ, ವಂಶೋದ್ಧಾರಕ ಬೇಕು ಅಂತಾರೆ ಹೊರತು ನೀವೇನ್ರಿ ಹೆಣ್ಮಗು ಬೇಕು ಅಂತಿದ್ದೀರಾ? ನೋಡು, ನಾನು ಹೇಳ್ದಷ್ಟು ಕೇಳು. ಕೇಳಿಲ್ವಾ? 30 ವರ್ಷದಿಂದ ನಿಮ್ಮ ಕೇಳ್ತಾನೆ ಇದ್ದೀನಿ, ಇನ್ಮೇಲ್ ಕೇಳಲ್ಲ. ಕರೆಕ್ಟ್ ಅತ್ತೆ, ಯಾವಾಗ್ಲೂ ನಾವು ಗಂಡಸರ ಮಾತೇ ಕೇಳ್ತಿರ್ಬೇಕಾ? ಕೆಲವು ಸಲ ನಮ್ಮ ಮಾತು ಕೇಳ್ಬೇಕು. ಹಾ. ಓಹೋ, ನೀನು ಈ ರೂಟ್ನಲ್ಲೇ ಬಂದ್ಯಾ ಅಮ್ಮ? ಓಕೆ ಓಕೆ. ಮೊಮ್ಮಗಳಾಗ್ಲಿ ನಾನು ತಾನೇ. ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವ ಬದಲಾವಣೆನೂ ಇಲ್ಲ. SP ಸಾಹೇಬ್ರೆ, ನೀವೇನಂತೀರಾ? ಒಂದ್ ನಿಮಿಷ ಸರ್, ನಾನು ಹೆಂಡತಿ ಕೇಳಿ ಹೇಳ್ಬಿಡ್ತೀನಿ. ಏನ್ರಿ? ನಿನ್ಗೆ ಎಷ್ಟು ತಿಂಗಳೇ? 5 5 ತಿಂಗಳ? ನಾವು ತುಂಬಾ ಹಿಂದೆ ಇದೀವಿ. ಆಮೇಲೆ ತಿರುಗಿ ಪಂದ್ಯ ಕಟ್ಕೊಂಡು ಮುಂದಿನ ಹೆಜ್ಜೆ ಇಡೋರಂತೆ. ಈಗೆಲ್ಲ ಊಟಕ್ಕೆ ನಡೀರಿ. ಹೌದಲ್ಲ? ಹೌದೌದು. ಬರೆದ ಪತ್ರಕ್ಕೆ ಸ್ಟ್ಯಾಂಪ್ ಅಂಟಿಸೋದು ಮರ್ತಾಗಿ ಹೊಸದೊಟ್ಟಿಗೆ ಊಟನೇ ಮರ್ತ್ಬಿಟ್ವಲ್ಲ. ನಾನು ನನ್ನ ಹೆಂಡತಿ ಕೇಳಿ ಹೇಳ್ತೀನಿ. ನಿನಗೆ ಎಷ್ಟು ತಿಂಗಳೇ? For more updates, like, comment, subscribe to our channel.